ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಯಸ್ಸಿಯೋಗಿ. ಇವ್ನ ಯಾವನ ಸೆಡೆ ನನ್ ಮಗ. ನೀನ ನಾಯಿ ಅಂತೀವಿ, ನಾನು ಹೇಳ್ತೀರ ನನ್ನ ಇಂಟ್ರೊಡಕ್ಷನ್ ಕಣೋ. ನೆಕ್ಸ್ಟ್ ನಂದು ಆಯ್ತು. ಆಮೇಲೆ ಸೊ ವಿಷಯ ಏನಪ್ಪಾ ಅಂದ್ರೆ, ಇವಾಗ ತಾನೆ ರಾಜಾ ಸಾಬ್ ಫಿಲಮ್ ನೋಡ್ಕೊಂಡ್ ಬಂದ್ವಿ. ಪ್ರಭಾಸ್ ತೆಲುಗಲ್ಲಿ ನೋಡ್ಕೊಂಡ್ ಬಂದ್ವಿ. ಸೊ ಓವರ್ ಆಲ್ ಫಿಲಮ್ ಚೆನ್ನಾಗೈತೆ. ಅದರಲ್ಲಿ ಮೇನ್ ಆಗಿ ಪ್ರಭಾಸ್ ಅವ್ರದ್ದು ಆಕ್ಟಿಂಗು ಹೇಳೋದೇ ಬೇಕಾಗಿಲ್ಲ, ಚೆನ್ನಾಗೈತೆ. ಎಲ್ರಿಗೂ ಗೊತ್ತಿರೋದೆ. ಬಾಹುಬಲಿಲಿ ಎಲ್ಲ ಹೆಂಗ್ ಆಕ್ಟಿಂಗ್ ಮಾಡಿದಾರೆ ಅಂತ ಎಲ್ರಿಗೂ ಗೊತ್ತು. ಸೊ ಅದೇ ಆಕ್ಟಿಂಗ್ ನಾವ್ ಇಲ್ಲೂ ನೋಡ್ಬೋದು. ಎಂಟ್ರಿ ಮಾತ್ರ ಮಸ್ತಾಗಿ ಚೆನ್ನಾಗಿ ಮಾಡವ್ರೆ. ಹೌದು, ಎಂಟ್ರಿ ಚೆನ್ನಾಗಿದೆ. ಫುಲ್ ಎಂಟ್ರಿ ಏನ್ ಫುಲ್ ಎಂಟ್ರಿ ಏನ್ ಮಾತಾಡ್ತಾರೆ? ಫುಲ್ ಎಂಟ್ರಿನ ಕೊಡೋದಿನ ಅರ್ಧ ಎಂಟ್ರಿ ಕೊಟ್ಟರೆ ಇಷ್ಟ. ಅರ್ಧ ಎಂಟ್ರಿ ಕೊಡಬೇಕು. ಎಂಟ್ರಿನೂ ಚೆನ್ನಾಗಿದೆ. ಅದಾದ್ಮೇಲೆ ಫೈಟಿಂಗ್ ಸೀನ್ ಬಂದ್ರೆ ಫೈಟಿಂಗ್ ಸೀನು ಓಕೆ ಚೆನ್ನಾಗಿದೆ. ಅದ್ ಬಿಟ್ರೆ ಇನ್ನು ಡ್ಯಾನ್ಸ್, ಅಯ್ಯ ಕೊರಿಯೋಗ್ರಾಫ್ ಅವ್ನ ಯಾವನ್ ಮಾಡಿದ್ನೋ ಅವನೇನಾರ ಬಂದ್ರೆ ಸೆಪ್ಪುಲ ಕೊಡ್ತಾ ಸೆಪ್ಪುಲ ಅದಾನೆ ಕರೆಕ್ಟಾಗಿ ಹೇಳಿದ್ದ. ಎಸ್, ತಿರುಗ್ ಕಲ್ಸ್ಬಿಟ್ಟೆ ಫಿಲಮ್ ನೋಡಿ. ಅದ್ ಯಾರು ಕೊರಿಯೋಗ್ರಾಫ್ ಮಾಡಿದ್ನೋ ಅದ್ ಯಾವನೋ ನನಗಂತೂ ಗೊತ್ತಿಲ್ಲ, ಅಷ್ಟು ಕೆಡದಾಗ ಮಾಡವನೆ. ಈ ನಮ್ ಗ್ಯಾಂಗ್ ಅಲ್ಲಿ ಒಬ್ಬ ಎಕ್ಸ್ ಫ್ರೆಂಡ್ ಒಬ್ಬ ಇದಾನೆ, ಅವನು ನೋಡಿದೀನಿ ನಾನು ಡ್ಯಾನ್ಸ್ ನ ಅವ್ರು ಮಾಡ್ಸೋದ್ ಹೆಂಗೆ ಅಂತ. ಅದಕ್ಕೆ ನಮ್ಮ ಒಬ್ಬ ತಲೆ ಹೋಯ್ತು. ನಮ್ ಗ್ಯಾಂಗ್ ಅಲ್ಲಿ ಒಬ್ಬ ಡ್ಯಾನ್ಸ್ ಮಾಸ್ಟರ್ ಅಂತ ಇದ್ದಾನೆ. ಹೆಸರು ಮಾತ್ರ ಡ್ಯಾನ್ಸ್ ಮಾಸ್ಟರ್, ಬಟ್ ಅವನು ಏನ್ ಅನ್ಬಿಟ್ಟು ನೋಡಿದೀನಿ ಹೆಂಗೆ ಅಂತ. ನಾನ್ ಡ್ಯಾನ್ಸ್ ಮಾಸ್ಟರ್ ಅಲ್ಲ, ನಾ ಬರೀ ಆಕ್ಟರ್ ಅಷ್ಟೇ. ಅವ್ನ್ ಮಾಡೋದು ನೆನ್ಸ್ಕೊಂಡೆ ಸ್ವಲ್ಪ. ಅವ್ನ್ ಕ್ಯಾರೆಕ್ಟರ್ ಬಂದ್ಬಿಡ್ತು ನನಗೆ. ಜಾಸ್ತಿ ಲ್ಯಾಗ್ ಮಾಡ್ಬೇಡ. ಸೊ ಅವನು ಹೆಸರಿಗೆ ಮಾತ್ರ ಡ್ಯಾನ್ಸ್ ಮಾಸ್ಟರ್, ಬಟ್ ಹೋಗಿ ನೋಡಿದ್ರೆ ಹಾಕಿದೆ ಸ್ಟೆಪ್ ಹಾಕೋದು, ಆಮೇಲೆ ರೀಲ್ಸ್ ಅಲ್ಲಿ ಬಟ್ಟೆ ಸರಿ ಮಾಡಿದೆ, ಆಮೇಲೆ ಸ್ಟ್ರೆಚಿಂಗ್ ಮಾಡಿಸ್ದೆ, ಸತ್ತಿದೋಗ್ಬಿಟ್ಟಿಯೋ. ಸೊ ಇದನ್ನೇ ಮಾಡ್ತಾ ಇರೋದು. ಅಂತವ್ರ ಕೈಲಿ ರಾಜಾ ಸಾಬ್ ಮೂವಿಗೆ ಡ್ಯಾನ್ಸ್ ಕೊರಿಯೋಗ್ರಾಫ್ ಮಾಡ್ಸಕ್ಕೆ ಬಿಟ್ಟಂಗೆ ಐತೆ ಅಷ್ಟೇ. ಇಲ್ಲ ಅವ್ರಿಗೆ ಕೊಟ್ಟಿರ್ಬೋದು ಏನೋ ಪಾಪ. ಇಲ್ಲೇ ಅದನ್ನೇ ಕಣ ಹೇಳಿದ್ದೆ ಇನ್ಯಾಮನ. ಸೊ ಅಂತವ್ರ ಕೈಲಿ ಈ ರಾಜಾ ಸಾಬ್ ಮೂವಿ ಇದು ಡ್ಯಾನ್ಸ್ ನ ಕೊರಿಯೋಗ್ರಾಫ್ ಮಾಡಿಸ್ದಂಗೆ ಐತೆ. ಅಷ್ಟು ಕೆಡ್ದಾಗೈತೆ ಡ್ಯಾನ್ಸ್ ಸ್ಟೆಪ್ಗಳು. ಅದು ಬಿಟ್ರೆ ಮತ್ತೆ ಇಂಟರ್ವಲ್ ಫೈಟ್ಸ್ ಮಾತ್ರ ಚೆನ್ನಾಗ್ ಮಾಡವ್ರೆ. ಪ್ರಭಾಸ್ ಮಾತ್ರ ಚೆನ್ನಾಗ್ ಮಾಡೋನ್ ಪೀಸ್ ಆಗಿ. ಕಾಮಿಡಿ, ಈ ಕಾಮಿಡಿ ವಿಷಯ ಬಂದ್ರೆ ಮಸ್ತ್ ಆಗೈತೆ. ಸೈತಾನೆ ಇರಾ ನಾನ್ ಹೇಳ್ತಾ ಇದ್ದ ಹೇಳಪ್ಪ. ಟೀಚರ್ ಆಗ್ಬಿಡಿ ಸುಮ್ಮಿ. ಕಾಮಿಡಿ ಟೈಮಿಂಗ್ ಅಂತೂ ಹೇಳೋದೇ ಬೇಕಾಗಿಲ್ಲ. ಪ್ರಭಾಸ್ ಅಂದ್ರೆ ಗೊತ್ತಲ್ಲ ಎಲ್ರಿಗೂ. ಸೊ ಇಷ್ಟು ದಿನ ನಾವೇನ್ ನೋಡ್ಕೊಂಡ್ ಬಂದಿದ್ವಿ ಪ್ರಭಾಸ್ ಅವ್ರ ಆಕ್ಟಿಂಗ್ ಅಲ್ಲಿ, ಫಿಲಮ್ ಆಗಿ. ಅದು ಬಿಟ್ಟು ಬೇರೆ ಲೆವೆಲ್ ಆಗಿ ಹಾರರ್ ವಿತ್ ಕಾಮಿಡಿ ಫಿಲಮ್ ನ ಮಾಡಿರೋದು ಇದು. ಕಾಮಿಡಿ ಟೈಮಿಂಗ್ ಅಂತೂ ಅಲ್ಟಿಮೇಟ್ ಆಗಿದೆ. మాస్టర్ పీస్ ఐడియా బయటికి దా దొరికేసింది. నేను చెప్తాను నన్ను భయపెట్టొద్దని. అనిత నువ్వేంటి ఇక్కడ? నువ్వు కూడా టైటానిక్ వెళ్ళిపోదాం. ಮತ್ತೆ ಸೆಕೆಂಡ್ ಹೀರೋಯಿನ್ ನೋಡುದು ಮಸ್ತ್ ಆಗಿತ್ತು. ನನ್ ಮಗ ಇವನಪ್ಪ. ಇಲ್ಲ ಹೇಳ್ಬೇಕಂದ್ರೆ ಸೆಕೆಂಡ್ ಹೀರೋಯಿನ್ ಚೆನ್ನಾಗಿದ್ಲು, ಇಷ್ಟ ಆದ್ಲು. ನಮಗ್ ಸಿಗಲ್ಲ, ನಾವೆಲ್ಲ ಮರ್ತ್ಬಿಡ್ಬೇಕು. ನೋಡ್ಕೋಬೇಕ ಸೆಕೆಂಡ್ ಕಣ್ಣಲ್ಲಿ ನೋಡ್ಕೊಂಡು ಈ ಸಕತಗಳೇ ಅನ್ಕೋಬೇಕಷ್ಟೇ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. 3 ಜನ ಸಕ್ಕತ್ತಾಗಿದ್ರು. ಈ ನನ್ ಮಗ ಗೊತ್ತಲ್ಲ ಮೊದ್ಲೇ ನೋಡ್ತೀವಿ, ಖುಷಿ ನನ್ಗೆ ಪಡ್ಬೇಕು. ಎರಡನೇ ಹೀರೋಯಿನ್ ಮಾತ್ರ ಸಕತ್ತಾಗಿದ್ದು, ಇಷ್ಟ ಆದ್ಲು. ನಮ್ 3 ಚೆನ್ನಾಗಿದ್ರಪ್ಪ. ಆಯ್ತು. ಆಮೇಲೆ ಇನ್ನೊಂದೇನು ಹೇಳ್ಬೇಕು ಅಂದ್ರೆ, ಪ್ರಭಾಸ್ ಅವರು ಹಳೆ ಫಿಲಮ್ ನಾನು ಅಷ್ಟು ನೋಡಿರ್ಲಿಲ್ಲ. ಈ ಫಿಲಮ್ ಅಲ್ಲಿ ಯಾವ ಫಿಲಮ್ ಅಷ್ಟು ಇರಲಿಲ್ಲ. ಈ ಫಿಲಮ್ ಅಲ್ಲಿ ಸ್ವಲ್ಪ ಸೆಂಟಿಮೆಂಟ್ ತುಂಬಾ ಕೊಟ್ಟಿದ್ದಾನೆ. ಟಚ್ ಆಗೋಗುತ್ತೆ. ಹಾಸ್ಪಿಟಲ್ ಸೀನು, ಆಮೇಲೆ ಇಂಟರ್ವಲ್ ಆದ್ಮೇಲೆ ಒಂದು ಫೈಟಿಂಗ್ ಸೀನ್ ಬರುತ್ತೆ. ಅದು ಚೆನ್ನಾಗೈತೆ. ಅಂದ್ರೆ ಉಲ್ಟಾ ಮಾಡಿ ಫೈಟಿಂಗ್ ಮಾಡೋದು ನಾವೇ ಹಿಂಗ್ ನೋಡ್ಬೇಕು. ಗುಂಡು ಬಾಯ್ಸ್ ಅದು ಸ್ವಲ್ಪ ಬೇರೆ ಲೆವೆಲ್ ಥಿಂಕ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ.
ಅದು ಬಿಟ್ರೆ ಕ್ಲೈಮ್ಯಾಕ್ಸ್ ಬರೋದಾದ್ರೆ ಕ್ಲೈಮ್ಯಾಕ್ಸ್ ಸ್ವಲ್ಪ ಲ್ಯಾಗ್ ಅನಿಸ್ತು. ಅಂದ್ರೆ ಕ್ಲೈಮ್ಯಾಕ್ಸ್ ಯಾವಾಗ ಕ್ಲೈಮ್ಯಾಕ್ಸ್ ಅಲ್ಲಿ ಸ್ಟಾರ್ಟ್ ಆಗ್ಬೇಕಾಗಿತ್ತು ಅದು ಇಂಟರ್ವಲ್ ಆಗಿ ಒಂದು ಅರ್ಧ ಗಂಟೆ ಆದ್ಮೇಲಿಂದಾನೇ ಶುರು ಮಾಡ್ಬಿಟ್ಟಿದ್ರು. ಅದು ಸ್ವಲ್ಪ ಲ್ಯಾಗ್ ಅನಿಸ್ತು. ಕ್ಲೈಮ್ಯಾಕ್ಸ್ ಚೆನ್ನಾಗೈತೆ, ಲ್ಯಾಗ್ ಆಯ್ತು ಅಂತ ಹೇಳ್ತಾರೆ ನನ್ನ ಪ್ರಕಾರ. ಹಾಗೂ ಅಷ್ಟೊಂದು ಆಗಿತ್ತು ಅಂದ್ರೆ ಸ್ವಲ್ಪ ಮಾಡಿದ್ದಾರೆ, ಅಷ್ಟು ಮಾಡಿಲ್ಲ. ಮಾಡಿದ್ದಾರೆ ಏನ್ ಹೇಳ್ತಿದ್ಯೋ, ಲ್ಯಾಗ್ ಮಾಡಿದ್ದಾರೆ ಅಷ್ಟು ಅಂದ್ರೆ ಮಾಡಿಲ್ಲ. ಅಷ್ಟು ಲೆಂತ್ ಮಾಡಿಲ್ಲ, ಲೆಂತ್ ಏನು ಕೊಟ್ಟಿಲ್ಲ ಅಷ್ಟೊಂದು. ಚೆನ್ನಾಗಿ ಮಾಡಾರಪ್ಪ. ಆಯ್ತು, ಕ್ಲೈಮ್ಯಾಕ್ಸ್ ಏನ್ ಚೆನ್ನಾಗಿಲ್ಲ. ಇವನ್ ಹೇಳಿದ್ದೆ. ಕ್ಲೈಮ್ಯಾಕ್ಸ್ ಚೆನ್ನಾಗೈತೆ. ಆಕ್ಚುಲಿ ಈ ಫಿಲಮ್ ನ ನಾವು ನೋಡ್ಲೇಬಾರ್ದು ಅನ್ಕೊಂಡಿದ್ವಿ. ಯಾಕಂದ್ರೆ ರಿವ್ಯೂ ಒಂದ್ ಕೊಟ್ಟಿದ್ರು ಪ್ರಭಾಸ್ ಫ್ಯಾನ್ಗಳೇ, ಆ ಫಿಲಮ್ ನ ನೋಡಿ ಚೆನ್ನಾಗಿಲ್ಲ, ವೇಸ್ಟ್, ಹಂಗೆ ಹಿಂಗೆ ಅಂತ ಹೇಳಿದ್ರು. ಆ ಒಂದು ರೀಲ್ಸ್ಗಳನ್ನ ನೋಡಿ ನಮಗೂ ಇದ್ರ ಮೇಲೆ ಇಂಟ್ರೆಸ್ಟ್ ಹೊಂಟೋಗಿತ್ತು. ಇವತ್ತೇನೋ ಬೋರ್ ಹೊಡಿತಿತ್ತು, ರಜಾ ಬೇರೆ ಇತ್ತು ಅಂದ್ಬಿಟ್ಟು ಏನ್ ಮಾಡಿದ್ವಿ, ಸೀದಾ ಹೋಗಿ ನೋಡಿದ್ವಿ. ನನ್ನ ಮಕ್ಳೆಲ್ಲ ಎಷ್ಟು ನನ್ನ ಮಕ್ಳು ಫಿಲಮ್ ಬಗ್ಗೆ ಗೊತ್ತಿಲ್ಲ ಏನಿಲ್ಲ, ಅವರೆಲ್ಲ ಪ್ರಭಾಸ್ನ ಆ ತರ ನೋಡಿದಾರಲ್ಲ. ಸೊ ಈ ತರ ನೋಡೋದಕ್ಕೆ ಅವ್ರಿಗೆ ಇಷ್ಟ ಆಗಿಲ್ಲದೆ ಇರೋ ಕಾರಣಕ್ಕೆ ಅವರು ಫಿಲಮ್ ಇಷ್ಟ ಆಗಿಲ್ಲ, ಚೆನ್ನಾಗಿಲ್ಲ ಅಂತ ಒಂದು ಇದ್ರಲ್ಲಿ ಹೇಳ್ತಾ ಇದಾರೆ. ಇನ್ನೊಂದು ಟ್ವಿಸ್ಟ್ ಏನು ಅಂದ್ರೆ ಪಾರ್ಟ್ 2 ಬರ್ತಾ ಇದೆ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ರಾಜಾ ಸಾಬ್ ಪಾರ್ಟ್ 2 ಸರ್ಕಸ್ 1935. ಎಸ್. ಸೊ ಪಾರ್ಟ್ 2 ಬರ್ತಾ ಇದೆ. ಪಾರ್ಟ್ 2 ವೇಟ್ ಮಾಡ್ತಾ ಇದೀವಿ. ಪಾರ್ಟ್ 2 ಏನಿರುತ್ತೆ ಅಂದ್ರೆ ನನ್ಗೆ ಗೆಸ್ ಪ್ರಕಾರ, ಸೊ ಈ ಮೂವಿಲಿ ಸಂಜಯ್ ದತ್ ಬಂದು ಪ್ರಭಾಸ್ ಅವರ ತಾತ ಆಗಿರ್ತಾರೆ. ಸೊ ತಾತಂಗೆ ಮೊಮ್ಮಗಂಗೆ ಆಗ ಒಂದು ಜಗಳನ ಇಲ್ಲಿ ತೋರಿಸಿರೋದು. ಪಾರ್ಟ್ 2 ಅಲ್ಲಿ ಅಂದ್ರೆ ರಾಜಾ ಸಾಬ್ ಪಾರ್ಟ್ 2 ಏನ್ ಬರುತ್ತೆ ನೆಕ್ಸ್ಟ್, ಅದ್ರಲ್ಲಿ ಪ್ರಭಾಸ್ ಅವ್ರ ಅಪ್ಪ ಎಲ್ಲಿ ಅಂತ ಈ ಫಿಲಮ್ ಎಲ್ಲೂ ತೋರಿಸಲೇ ಇಲ್ಲ, ಅವ್ರ ಅಮ್ಮನೂ ತೋರಿಸಲಿಲ್ಲ. ಡೈರೆಕ್ಟ್ ಅಜ್ಜಿ ತಾತಂದೆ ಕಥೆಯಲ್ಲಿ ಉಚ್ಚಾಡಿರೋದು. ಅಜ್ಜಿಗೋಸ್ಕರ ಮಾಡಿದಾರೆ ಇದು. ಪಾರ್ಟ್ 2 ಅಲ್ಲಿ ಅಪ್ಪ ಅಮ್ಮ ಎಲ್ಲೋದ್ರು ಅನ್ನೋ ಒಂದು ಇದನ್ನ ತೋರಿಸ್ಬೋದು ಸ್ಟೋರಿಲಿ ಅಂತ ನನ್ನ ಅಭಿಪ್ರಾಯ. ಅಪ್ಪ ಐ ಲವ್ ಯು ಪಾ ಅಂತ ಬರ್ತದೆ, ಆ ಮಟ್ಟಿಗೆ ತೆಗಿತಾರೆ. ಅದೇ ಸ್ಟೋರಿಲಿ ಅದು ತೋರಿಸ್ಬೋದು. ಲಾಸ್ಟರ್ ಹಂಗೆ ತೋರಿಸಿದ್ದಾರೆ, ಸೇಮ್ ಪ್ರಭಾಸ್ನ ಇನ್ನೊಂದು ಡೂಪ್ಲಿಕೇಟ್ ನೇ ಎಂಟ್ರಿ ಕೊಟ್ಟಿದ್ದಾರೆ ಅಲ್ಲಿ. ಸೊ ಓವರ್ ಆಲ್ ಆಗಿ ಫಿಲಮ್ ಚೆನ್ನಾಗಿತ್ತು. ಸೊ ವಿಡಿಯೋನ ನೋಡಿದ್ದಕ್ಕೆ, ಇಷ್ಟು ದೂರ ನೋಡ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ಸಬ್ಸ್ಕ್ರೈಬ್ ಆಗಿ, ಗಂಟೆನ ಟಣ್ ಅಂತ ಒತ್ತಿ. ಓಕೆ ಫ್ರೆಂಡ್ಸ್, ಬಾಯ್.